ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತು ಕೇವಲ ಒಂದೇ ಒಂದು ಬಾಳೆಕಾಯಿಂದ ತಟೆ ತುಂಬ ಕ್ರಿಸ್ಪಿ ಆದಂಥ ಚಿಪ್ಸ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಾವು ಬೇಕ್ರಿಲೆಲ್ಲ ದುಡ್ಡು ಕೊಟ್ಟು ತೊಗೊಂಬರ್ತೀವಿ, ಅದ್ರ ಬದಲು ನಾವು ಮನೇಲೇ ಈ ರೀತಿ ಕ್ರಿಸ್ಪಿ ಆದಂಥ ಬಾಳೆಕಾಯಿ ಚಿಪ್ಸನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಈ ವಿಡಿಯೋ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಈ ಚಿಪ್ಸನ್ನು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನಾನಿಲ್ಲಿ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲನೂ ಒರೆದು ರೌಂಡಕ್ಕೆ ಚಾಕುನಲ್ಲೇ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ನೋಡ್ತಾ ಇರ್ಬೋದು, ಸ್ವಲ್ಪ ಈ ಸೈಜಲ್ಲಿ ಹೆಚ್ಕೊಳ್ಳಿ. ಯಾಕೆಂದರೆ ಬೇಯ್ತಾ ಅದು ತುಂಬಾ ಸ್ಲೈಸ್ ಆಗಿಬಿಡುತ್ತೆ. ಹಾಗೆ ಕ್ರಿಸ್ಪಿ ಬರಬೇಕು, ಲಾಂಗ್ ಟೈಮ್ ಬೇಯಿಸಬೇಕಾಗುತ್ತೆ ಈ ಚಿಪ್ಸ್ನ. ಸೊ ಹಾಗಾಗಿ ಕೇವಲ ಒಂದೇ ಒಂದು ಬಾಳೆಕಾಯಿಂದ ನೋಡಿ ಇಷ್ಟೊಂದು ಪೀಸಸ್ಗಳು ಆಗಿದೆ. ಈಗ ಇಲ್ಲಿ ಒಂದು ಬಟ್ಲಿಗೆ ನಾನು ಸ್ವಲ್ಪ ಒಂದು 5 ಟೇಬಲ್ ಸ್ಪೂನಷ್ಟು ನೀರಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಕ್ವಿಡ್ ಥರ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಕಾದಿದೆ. ನಾನು ಈ ರೀತಿ ರೌಂಡಾಗಿ ಹೆಚ್ಕೊಂಡಿರುವಂಥ ಚಿಪ್ಸ್ಗಳನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದು ಚೆನ್ನಾಗಿ ಸ್ವಲ್ಪ ಬೆಂದ್ಕೋಬೇಕು. ಆವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಲಿಕ್ವಿಡನ್ನು ಇದು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ. ಇದು ಏನಪ್ಪ ಅಂದರೆ ಈ ಅರಿಶಿಣದ ನೀರು ಈ ಎಲ್ಲ ಚಿಪ್ಸ್ಗಳಿಗೆ ಹಿಡ್ಕೊಳ್ಳುತ್ತೆ. ಸೊ ಆಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಚಿಪ್ಸ್ಗಳೆಲ್ಲ ತುಂಬಾ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಬೇಗ ಒಂದು 10 ನಿಮಿಷದಲ್ಲೇ ಈ ಚಿಪ್ಸ್ಗಳು ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ಮತ್ತೆ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ತೆಗೆದಿರಿಸ್ಕೊಂಡು ಮತ್ತೆ ಡಿಪ್ ಮಾಡಿ ಹಾಕೋಬೇಕು. ಇಷ್ಟೇ ಈ ಚಿಪ್ಸ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಮನೆ ಮಂದಿಯೆಲ್ಲ ಇಷ್ಟಪಡುವಂಥ, ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಆಗುವಂಥ ಈ ಚಿಟಪಟ ಅಂತ ಸ್ನ್ಯಾಕ್ಸು, ಬೇಗ ಕ್ರಿಸ್ಪಿ ಸ್ನ್ಯಾಕ್ಸು ರೆಡಿಯಾಗೋಯಿತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬೈ ಬೈ ಫ್ರೆಂಡ್ಸ್.